ನೋಡಿ, ಇದು ಸೌಂಡ್ ಇಲ್ಲ, ಹಾಕಪ್ಪ. ನಾನು ಹೇಳಿರೋ ಮಾತನ್ನೇ ಅವ್ರ ತಂದೆನೂ ಕೂಡ ಮಂತ್ರಿ ಆಗಿದ್ರು ಅಂತವ್ರನ್ನ, ಇದು ಒಂದೇ ಜಾತಿಯ ಪಕ್ಷವಲ್ಲ, ಜಾತ್ಯತೀತವಾದಂಥ ಪಕ್ಷ ಅನ್ನುವಂಥ ತೀರ್ಮಾನದಿಂದ ಇವತ್ತು ಸುರೇಶ್ ಬಾಬುರವ್ರನ್ನ ನಮ್ಮ ಪಕ್ಷದ JDS ನಾಯಕನನ್ನಾಗಿ ರಾಷ್ಟ್ರೀಯ ಮತ್ತು ರಾಜ್ಯದ ಮತ್ತೆಲ್ಲ ಮುಖಂಡರುಗಳು ಶಾಸಕರು ಸೇರಿ ಬಾಬಣ್ಣರವ್ರನ್ನ ಇವತ್ತು ಪಕ್ಷವನ್ನು ಕಟ್ಟಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ ಆಯ್ಕೆ ಮಾಡಿದ್ದಾರೆ ತಿಳಿಸಿರೋದು. ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿದ್ದೀರ. ಮುಂದಿನ ದಿನಗಳಲ್ಲಿ ಯಾರು ಮಹಾಪೌರರಾಗಿರ್ತೀರಿ, ಯಾರು ನಗರ ಪಾಲಿಕೆ ಸದಸ್ಯರಾಗಿರ್ತೀರಿ, ಯಾರು MLCಗಳಾಗಿರ್ತೀರಿ, ಯಾರು ನಮ್ಮಂಗೆ ಮಾಜಿ ಮಂತ್ರಿ MLAಗಳಾಗಿರ್ತೀರಿ, ಜೊತೆಲಿ ಒಂದು 25 ಕಾರ್ಯಕರ್ತರು 55 ಕಾರ್ಯಕರ್ತರನ್ನ ಕರ್ಕೊಂಡ್ಬರುವಂಥ ಕೆಲಸನ ಮಾಡಿ. ಆಗ ಇನ್ನು ಪಕ್ಷಕ್ಕೆ ಹೆಚ್ಚು ಜವಾಬ್ದಾರಿ ಸಿಗುವಂಥದ್ದಾಗುತ್ತೆ, ಶಕ್ತಿ ಬರುವಂತಾಗುತ್ತೆ ಎನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಸಭೆ ಮುಗಿದು ಮೈಸೂರಿನಲ್ಲಿ ರ್ಯಾಲಿ ಮುಗಿದ ತಕ್ಷಣ ಇನ್ನೂ ಒಂದಿದೆ, ಬೆಂಗಳೂರಿಂದ ಮೈಸೂರು ತನಕ ನಿಖಿಲ್ ರವರ ನೇತೃತ್ವದಲ್ಲಿ ಮೈಸೂರು ಜಿಲ್ಲೆನಲ್ಲಿ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ 25 ಸಾವಿರ ಜನರನ್ನ, ಕಾರ್ಯಕರ್ತರನ್ನ ಮಾಡುವಂಥ ಕೆಲಸನ ಅವರ ನೇತೃತ್ವದಲ್ಲಿ, ನಮ್ಮೆಲ್ಲ ಶಾಸಕರು ಮಾಜಿ ಶಾಸಕರ ನೇತೃತ್ವದಲ್ಲಿ, ಕಾರ್ಯಕರ್ತರ ಮುಖಂಡರ ನೇತೃತ್ವದಲ್ಲಿ ಮೈಸೂರು ಜಿಲ್ಲೆನ ಜವಾಬ್ದಾರಿಯನ್ನ ನಿಖಿಲ್ ರವರ ನೇತೃತ್ವದಲ್ಲಿ ನಾನೇ ತೆಗೆದುಕೊತೀನಿ. 25 ಸಾವಿರ ಕಡ್ಡಾಯವಾಗಿ ಆಗಬೇಕು. ಇದು ನಿಮ್ಮೆಲ್ಲರಲ್ಲಿ ಮನವಿ. ಆಕ್ಟಿವ್ ಯಾರು ಮತ್ತೆ ಕಾರ್ಯಕರ್ತರು ಯಾರು ಅದ್ರ ಪಟ್ಟಿ ಇರಬೇಕು. ನಾವು ಯಾವುದೇ ಮಾಹಿತಿಯನ್ನ ಕೊಟ್ರೆ ಅವರೆಲ್ಲರಿಗೂ ತಲುಪಿಸುವಂತ ಕೆಲಸ ಆಗಬೇಕು. ಇದನ್ನ ಮುಂದಿನ ದಿನಗಳಲ್ಲಿ ಮಾಡೋಣ. ಜವಾಬ್ದಾರಿಗಳನ್ನು ಅಷ್ಟೇ, ವಿಸಿಟಿಂಗ್ ಕಾರ್ಡ್ಗೋಸ್ಕರ ನಾನು ಅಧ್ಯಕ್ಷ, ನಾನು ಉಪಾಧ್ಯಕ್ಷ, ನಾನು ಪ್ರಧಾನ ಕಾರ್ಯದರ್ಶಿ ಅಷ್ಟೇನೇ ಇಲ್ಲ. ಬೈಕೊಂಡ್ರು ಪರವಾಗಿಲ್ಲ, ನನ್ನ 3 ಸತಿ MLA ಮಾಡೋರೆ, ಮಂತ್ರಿ ಮಾಡೋರೆ, ಇದಕ್ಕಿಂತ ನಾನು ಹೆಚ್ಚಾಗಲ್ಲ. ನಾನೇನು ಹೆಚ್ಚಾಗಿ ತಾಕೆಸ್ಕೊಳ್ಳಲ್ಲ. ಅನೇಕರು ಬೈಕೋತಾ ಇರ್ತಾರೆ, ನಾನು ಪ್ರೀತಿಸ್ತಾ ಇರ್ತಾರೆ. ನಾನು ನಿಷ್ಪಕ್ಷಪಾತವಾಗಿ ಹೇಳ್ತೀನಿ, ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಜವಾಬ್ದಾರಿ ಕೊಡ್ಸೋದಿ ಸರ್. ವಿಸಿಟಿಂಗ್ ಕಾರ್ಡ್ ಇಲ್ಲ. ಇದನ್ನ ನಾವೆಲ್ಲರೂ ಸೇರಿ ಒಟ್ಟಾರೆ ಪಾರ್ಟಿ ಕಟ್ಟುವಂತ ಕೆಲಸನ ಮಾಡೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾವಾಗ ಹೇಳಿದ್ದೀನಿ B ಫಾರಂ ನಾನು ಕೊಡ್ತೀನಿ ಅಂತ? ಯಾಕೆ ಜನರನ್ನ ದಿಕ್ಕು ತಪ್ಪಿಸ್ತೀರಿ? ಮೆಂಬರ್ಶಿಪ್ ಮಾಡಿ ಅಂತ ಹೇಳಿದ್ದೀವಿ. ಕುಮಾರಣ್ಣರವರು ನನ್ನ ಮುಂದೆ, ನಿಖಿಲ್ ಅವ್ರ ಮುಂದೆ ಸುತ್ತಿದ್ರಾಗಲಿಲ್ಲ, ಪಕ್ಷ ಕಟ್ಟಬೇಕು ಅಂತ ಹೇಳಿದ್ದೀನಿ. ಅನೇಕರು ಅಲ್ಲೇ ಇದ್ರಿ. ಆಮೇಲೆ ನಾನೆಲ್ಲಿ ವಿರೋಧ ಪಕ್ಷದ ನಾಯಕನ ಮಾಡಿದ್ದೀನಿ ಅಂತ ಹೇಳಿದ್ದೀನಿ, ಮಾಡಿದ್ದಾರೆ ಅಂತ ಹೇಳಿದ್ದೀನಿ. ಅದರಿಂದ ಇಷ್ಟು ವರ್ಷ ಅವರು ನನ್ನ ಬಗ್ಗೆ ಏನು ಹೇಳಿದ್ರು ಇಲ್ಲಿವರೆಗೆ ನಾನು ರಿಯಾಕ್ಷನ್ ಮಾಡಿರಲಿಲ್ಲ. ಈಗಲೂ ಅವರನ್ನು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನನ್ನಿಂದ ನಿಮಗೆ ನೋವಿದ್ದರೆ ನೀವು ಅಲ್ಲೇ ಹೇಳ್ಬಿಡಿ, ನಿಮ್ಮ ಯಾವ್ದಾರ ಮೀಡಿಯಾದಿಂದ. ಪಾರ್ಟಿ ಸಂಘಟನೆ ಮಾಡಿ, ಜವಾಬ್ದಾರಿ ಇಟ್ಕೊಳ್ಳಿ. ನಾವು ಎಲ್ಲರಂಗೆ ಬಂದು ಓಟ್ ಹಾಕ್ತೀವಿ. ನಾವು ಬದುಕಿರೋ ತನಕ JDS ಅಭಿಮಾನಿಯಾಗಿರ್ತೀವಿ. ನಮಗೆಲ್ಲ ಕೊಟ್ಟಿದ್ದಾರೆ, ನನಗೆ ಯಾವ ಆಸೆನೂ ಇಲ್ಲ.